ನಮ್ಮ ಶಾಲೆಯ ಮಕ್ಕಳಿಗೆ ಆಯೋಜಿಸಿ ಇಲ್ಲೊಂದು ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಹಾಗೂ ಅವರ ಸಂತೋಷದಲ್ಲಿ ನಮ್ಮನ್ನು ಸಹ ಭಾಗಿಯಾಗಿ ಜೊತೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಭಾಕರ್ ಸರ್ ಅವರಿಗೆ ಇಲ್ಲಿ ಸೇರಿದಂತಹ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಬೇರೆ ಕಲಾವಿದರಿಗೆ ಯಾವಾಗಲೂ ಮರಣ ಇಲ್ಲ. ಕಲಾವಿದರು ಯಾವಾಗಲೂ ನಿರಂತರ ಹಾಗೂ ಎಂದೆಂದಿಗೂ ಅಂತ ಬಿಟ್ಟು ನಾವು ಹೇಳಿದ್ದನ್ನ ಕೇಳಿದ್ವಿ ಹಾಗೂ ಕೇಳಿದ್ದನ್ನ ಇವತ್ತೇ ನೋಡಿ ಆನಂದಿಸ್ತಾ ಇದ್ದೀವಿ. ಕಲೆ ಅನ್ನೋದು ಯಾರ ಸೊತ್ತು ಅಲ್ಲ. ಹೀಗಾಗಿ ಯಾರೂ ಸಹ ಹುಟ್ಟಿದಾಕ್ಷಣವೇ ಕಲಾಕಾರರಾಗುವುದಿಲ್ಲ, ಕಲಾವಿದರಾಗುವುದಿಲ್ಲ. ಇಟ್ ಹ್ಯಾಸ್ ಟು ಬಿ ಗೇನ್. ಅದಕ್ಕೆ ಸತತವಾದಂಥ ನಿರಂತರವಾದಂಥ ಪ್ರಯತ್ನ ಬೇಕು ಹಾಗೂ ಆ ಪ್ರಯತ್ನದ ಫಲವೇ ಒಬ್ಬ ಉತ್ತಮ ಕಲಾವಿದನಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಮಕ್ಕಳಿಗೋಸ್ಕರ ಅನೇಕ ವರ್ಷಗಳಲ್ಲಿ ತಮ್ಮನ್ನೇ ಪರಿಚಯಿಸಿಕೊಳ್ಳುತ್ತಾ ಎಲ್ಲರ ಪ್ರೀತಿಗೆ ಹೆಗ್ಗಳಿಕೆ ಕಾರಣರಾದಂತಹ ಪ್ರಭಾಕರ್ ಸರ್ ಅವರಿಗೆ ನಾನು ಸನಿಹದಿಂದ ಅರ್ಥೈಸಿಕೊಳ್ತೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 25 ವರ್ಷಗಳ ತನಕ ಸೇವೆಯನ್ನು ಪ್ರಾರಂಭದಿಂದಲೇ ನಮ್ಮ 35 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಇವತ್ತೇ ರಿಟೈರ್ಮೆಂಟ್ ಆದರೂ ಸಹ ರಿಟೈರ್ ಆಗದೆ ಹೊಸ ಆವಿಷ್ಕಾರವನ್ನ ನಮ್ಮ ಬೀದರ್ ಮಕ್ಕಳಿಗೆ ತಮ್ಮ ಸತತ ಪ್ರಯತ್ನದಿಂದ ಅವರು ಸಹ ಈ ಬರುವಂತಹ ಭವಿಷ್ಯದಲ್ಲಿ ಕಲಾವಿದರಾಗಬೇಕು, ಅವರ ಕಲೆಗಳು ಹೊರಹೊಮ್ಮಬೇಕು ಎಂಬ ಚಿಂತನೆಯನ್ನ ಪರಿಕಲ್ಪನೆಯನ್ನು ಹೊಂದ್ಕೊಂಡು ಈ ಅವಕಾಶವನ್ನ ಇವತ್ತಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬರು ಅದ್ಭುತವಾದಂತಹ ಕಲಾಕಾರರು ಅಂತ ಬಿಟ್ಬಿಟ್ಟು ಸ್ವಾಗತದ ನುಡಿಗಳಲ್ಲಿ ನಾನು ಕೇಳ್ಪಟ್ಟೆ. ಅವರ ಎಲ್ಲ ಸಹಕಾರ ಹಾಗೂ ಪ್ರಭಾಕರ್ ಸರ್ ಅವರ ಭವಿಷ್ಯದ ಕನಸು ನನಸಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಹಾಗೂ ಇಂಜಿನಿಯರ್ ಆಗಲಿ ಅವರು ಒಂದು ಕಲೆಯಲ್ಲಿ ಇರಬೇಕು. ಯಾವುದೇ ಇರಲಿ, ಸಂಗೀತ ಆಗಲಿ, ಡಾನ್ಸ್ ಆಗಲಿ, ಪೇಂಟಿಂಗ್ ಆಗಲಿ, ನಮ್ಮ ಮನಸ್ಸಿನ ಭಾವನೆಗಳು ಅದರಿಂದ ಹೊರಗೆ ಬರ್ತದೆ. ಹಾಗೂ ನಾವು ಅದನ್ನು ಜೀವನ ಶೈಲಿಯನ್ನು ನಾವು ಸುಂದರವಾಗಿ ನಡೆಸಲಿಕ್ಕೆ ನಮಗೊಂದು ಅವಕಾಶವೂ ಇರ್ತದೆ. ಅದರಿಂದ ಬರೀ ಪಾಠ ಓದೋದ್ರಿಂದ ಏನು ಜೀವನ ಒಳ್ಳೇದಾಗ್ತದೆ ಅಂತ ಆಗೋದಿಲ್ಲ ಅಂತಲೂ ಇಲ್ಲ. ಬಟ್ ಇದರಿಂದ ಸಹನೆ ತಾಳ್ಮೆ ಜಾಸ್ತಿಯಾಗಿ ಮಕ್ಕಳಲ್ಲಿ ಭವಿಷ್ಯದಲ್ಲಿ ಒಳ್ಳೇದಾಗ್ತದೆ ಹೇಳ್ತಾ, ಮತ್ತು ಈ ಪ್ರಭಾಕರ್ ಸರ್ ಮಾಡಿದಂಥ ಈ ಪ್ರಭಾ ಆರ್ಟ್ಸ್ ಆ್ಯಂಡ್ ಗ್ರಾಫಿಕ್ಗೆ ಅವರು ಮಕ್ಕಳ ಒಳ್ಳೆಯ ಉದ್ದೇಶದಿಂದ ಅವರ ಮಕ್ಕಳ ಬೆಳವಣಿಗೆ ಮಾನಸಿಕ ಹಾಗೂ ಎಲ್ಲ ಸಮತೋಲನ, ಈಗಿನ ಸ್ಕೂಲ್ ಟೆನ್ಷನಲ್ಲಿ ಫ್ರೀಯಾಗಿ ಮನಸ್ಸನ್ನು ಅವರು ಅರಳಿಸ್ಲಿಕ್ಕೋಸ್ಕರ ಅವರೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಅವರು ಯಾವಾಗಲೂ ಒಂದು ಕಲಾವಿದರಾದ ಕಾರಣ ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ. ಎಷ್ಟೇ ಟೆನ್ಷನ್ ಇದ್ರೂ ಹಾಗೆ ಹೀಗೆ ಹೇಳ್ಕೊತ ಮಾತಾಡ್ತಾ ಇರ್ತಾರೆ. ಸೊ ನಮ್ಮಲ್ಲಿ ಆ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಇಂಥ ಒಳ್ಳೆಯ ಅವಕಾಶವನ್ನು ನಾವು ಪಾಲಕರಾದಂಥ ನಾವಾಗಿ ಮಕ್ಕಳು ಪೇರೆಂಟ್ಸ್ ಮಾಡಿಲ್ಲ ಅಂದ್ರೆ ನಾವು ಅದು ಮಾಡ್ಬೇಕಂತ ಹೇಳಿ ನೀವೇ ಪೇರೆಂಟ್ಸ್ಗೆ ಹೇಳಬೇಕಾಗತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ ಪೇರೆಂಟ್ಸ್ ಅವರ ಲೋಕದಾಗೆ ಇರ್ತಾರೆ, ಮಕ್ಕಳು ಅವರ ಲೋಕದಾಗೆ ಇರ್ತಾರೆ. ಅವರನ್ನವ್ರು ಬಿಟ್ಟು ಇಬ್ಬರು ದುಡಿದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಅಂಥ ಸಮಾಜದಲ್ಲಿ ನಾವು ಮಕ್ಕಳಿಗೆ ಬಹಳ ಮಂದಿ ಕಾಣಿಸ್ತಾ ಇದ್ದೀವಿ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ನಮಗೂ ಈ ಥರ ಒಂದು ಏನಾದ್ರು ಕಲೆ ಕಲಿಬೇಕು. ನಾವು ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಒಂದು ಕಲೆ ಅಂತ ನಮ್ಮಲ್ಲಿ ಇರಬೇಕು. ಯಾವುದೇ ಆಗಲಿ ನಿಮ್ಗೆ ಇಷ್ಟವಾಗಿದ್ದು ಯಾವುದಾದ್ರೂ ಮಾಡ್ಕೊಳ್ಳಿ, ಡ್ರಾಯಿಂಗ್ ಆದರೂ ಮಾಡಿ, ಸಂಗೀತ ಆದರೂ ಕಲೀರಿ, ಏನಾದ್ರು ಮಾಡಿ. ಬಟ್ ನಿಮ್ಮ ಜೀವನದ ಬೆಳವಣಿಗೆಗೋಸ್ಕರ ನೀವು ಈ ರೀತಿ ಕಲಿಯೋದು ಒಳ್ಳೆಯದು. ಹಾಗೆ ಪ್ರಭಾಕರ್ ಸರ್ ಮಾಡಿದಂಥ ಈ ಒಂದು ಅವಕಾಶವನ್ನು ಎಲ್ಲರೂ ಉಪಯೋಗಿಸಿ ಅಂತ ಹೇಳ್ತಾ ಸರ್ಗೆ ಒಂದು ಕಂಗ್ರಾಚುಲೇಷನ್ ಹೇಳ್ಕೊತ ಶುಭಾಶಯಗಳನ್ನ ಹೇಳ್ತಾ ಎಲ್ಲ ಒಳ್ಳೆಯದಾಗಲಿ ಹೇಳ್ಕೊತ ನನ್ನ ಮಾತು. 8/2/2026 ಇಂದು ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ಮತ್ತು ತಾಲೂಕಾ ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿವಿಧ ಶಾಲೆಗಳಿಂದ ಸುಮಾರು 73 ವಿದ್ಯಾರ್ಥಿಗಳು ಈ ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದಾರೆ, ಅತ್ಯುತ್ತಮ ಚಿತ್ರ ಬಿಡಿಸಿದ್ದಾರೆ. ಜೊತೆಯಲ್ಲಿ 5 ಸಮಾಧಾನಕರ ಬಹುಮಾನಗಳಿದ್ದವು. ಪ್ರಥಮ, ದ್ವಿತೀಯ, ತೃತೀಯಕ್ಕೆ 500 ರೂಪಾಯಿ ನಗದು ಬಹುಮಾನ ಮತ್ತು ಮೊಮೆಂಟೋ. ದ್ವಿತೀಯ ಸ್ಥಾನಕ್ಕೆ 1,000
ನಗದು ಬಹುಮಾನ, ಪ್ರಶಸ್ತಿ ಪತ್ರ ಮತ್ತು ಮೊಮೆಂಟೋ. ಪ್ರಥಮ ಸ್ಥಾನಕ್ಕೆ 1,500 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ, ಮೊಮೆಂಟೋ ಇದೆ. ಹಾಗಾಗಿ ಮಕ್ಕಳು ಬಹಳ ಆಸಕ್ತಿಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಫಾದರ್ ಫರ್ನಾಂಡಿಸ್ ಇಂದಿನ ಒಂದು ಮುಖ್ಯ ಅತಿಥಿಗಳು ಉದ್ಘಾಟಕರಾಗಿ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ರಾಣಿ ಸತ್ಯಮೂರ್ತಿ ನಾಟ್ಯಶ್ರೀ ನೃತ್ಯಾಲಯ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಜಾವೇದ್ ಜಮಾದಾರ್ ತಾಲೂಕಾ ಚಿತ್ರಕಲಾ ಶಿಕ್ಷಕರ ಅಧ್ಯಕ್ಷರು ಹಾಗೂ BK ಬಡಿಗೇರ್ ಚಿತ್ರಕಲಾ ಶಿಕ್ಷಕರ ಉಪನ್ಯಾಸಕರು ಹಾಗೂ ಮೊಹಮ್ಮದ್ ಶರೀಫ್ ಯೋಗೀಶ್ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರು, ಪರಮೇಶ್ವರ್ ಬಿರಾದಾರ್ ಮಾಧ್ಯಮಿಕ ಶಿಕ್ಷಕರ ಒಂದು ಅಧ್ಯಕ್ಷರು ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರೋತ್ಸಾಹ ಕೊಟ್ಟು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೂ, ಎಲ್ಲ ಚಿತ್ರಕಲಾ ಶಿಕ್ಷಕರಿಗೂ, ಎಲ್ಲ ಮಕ್ಕಳಿಗೂ ಈ ನಮ್ಮ ಜಿಲ್ಲಾ ಚಿತ್ರಕಲಾ ಮತ್ತು ತಾಲೂಕಾ ಚಿತ್ರಕಲಾ ಶಿಕ್ಷಕರ ವತಿಯಿಂದಲೂ ಹಾಗೂ ಪ್ರಭಾ ಆರ್ಟ್ಸ್ ಆ್ಯಂಡ್ ಗ್ರಾಫಿಕ್ಸ್ ಅವರ ವತಿಯಿಂದಲೂ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಪ್ರಭಾ ಆ್ಯಂಡ್ ಗ್ರಾಫ್ಸ್ ಆರ್ಟ್ ಶಾಪ್ ಏನಿದೆ ಅಲ್ಲಿ ಹಾಬಿ ಮಕ್ಕಳು ಯಾರು ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದಾರೋ ಆ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಈ ಒಂದು ಅಂಗಡಿಗೆ ಬಂದು, ಈ ಒಂದು ಆರ್ಟ್ ಗ್ಯಾಲರಿಗೆ ಬಂದು ಅವರು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೋದು, ತರಬೇತಿ ಪಡೆದುಕೊಳ್ಬೋದು. ಇದರ ಸದುಪಯೋಗ ಎಲ್ಲ ಮಕ್ಕಳು ಪ್ರೋತ್ಸಾಹ ಪಡೆಯಲಿ ಅಂಥೇಳಿ ಎಲ್ಲ ಪೋಷಕರಲ್ಲಿ, ಎಲ್ಲ ಜನರಲ್ಲಿ ನನ್ನ ವಿನಂತಿಯಾಗಿದೆ. ನನ್ನ ಹೆಸರು ಪ್ರಭಾಕರ್, ಪ್ರಭಾ ಗ್ರಾಫಿಕ್ಸ್ನ ಪ್ರಾಪರೇಟರ್. ಎಲ್ಲಿದೆ ಸರ್ ಇದು ಶ್ರೀ ಸಾಯಿ ಕಟ್ಕಮ್ ಕಾಂಪ್ಲೆಕ್ಸ್, ಶಿವನಗರ ಹತ್ತಿರ, ಬೀದರ್.